ಫ್ರೆಶ್ ಆಗಿ ಟೊಮೊಟೊ ಸಿಕ್ತು ಅಂದರೆ ಈ ರೀತಿ ಪುಲಾವನ್ನು ಮಾಡ್ಕೊಳ್ಳಿ. ನಾನು ಟೊಮೊಟೊನ ನೀರಲ್ಲಿ ಬೇಯಿಸಿ ನಂತರ ಪುಲಾವ್ ಮಾಡ್ತಾ ಇದ್ದೀನಿ. ರುಚಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ಮತ್ತೆ ಇದೇ ರೀತಿ ಮಾಡ್ಕೊಳ್ತೀರಾ. ಮೊದಲು ಚೆನ್ನಾಗಿ ಫ್ರೆಶ್ ಆಗಿರೋವಂಥ ಟೊಮೊಟೊ ತೊಗೋಬೇಕು, ಹಣ್ಣಾಗಿರೋ ಟೊಮೊಟೊ. ಇದರಲ್ಲಿ ನಾನು 4 ಟೊಮೊಟೊನ ತೊಗೊಳ್ತಾ ಇದ್ದೀನಿ. ಈ ಟೊಮೊಟೊನ ನೀರಲ್ಲಿ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ನಂತರ 4 ಭಾಗ ಮಾಡ್ಕೋಬೇಕು. ಅಂದರೆ ಪೂರ್ತಿ ಓಪನ್ ಮಾಡೋದು ಬೇಡ, 4 ಭಾಗ ಮಾಡಿ ಸ್ವಲ್ಪ ನೀರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಸಿಪ್ಪೆ ಸಪ್ರೇಟ್ ಆಗಬೇಕು. ಆ ರೀತಿ 1-2-3 ಕುದಿ ಬಂದರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈ ನೀರಂತೂ ಪೂರ್ತಿ ತಣ್ಣಗಾಗಲಿ, ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನಂತರ ಒಂದು ಕಲ್ಲು ತೊಗೊಂಡು 2 ಇಂಚಷ್ಟು ಚಕ್ಕೆ ಮತ್ತು ಒಂದು 10 ಲವಂಗನ ಸೇರಿಸ್ತಾ ಇದ್ದೀನಿ. ಈ ಚಕ್ಕೆ ಲವಂಗನ ತರ್ತರಿಯಾಗಿ ಜಜ್ಜಬೇಕು. ನೀವು ಬೇಕು ಅಂದರೆ ಮಿಕ್ಸಿ ಜಾರಲ್ಲೂ ಹಾಕ್ಕೋಬೋದು, ಆದರೆ ಕಲ್ಲಲ್ಲಿ ಜಜ್ಜಿಬಿಟ್ಟು ಮಾಡಿದ್ರೆ ಪಲಾವ್ ಟೇಸ್ಟಿಯಾಗಿರುತ್ತೆ. ಈಗ 2 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದರಿಂದ ಮೆತ್ತಗೆ ಜಜ್ಕೊಂಬಿಡಿ. ನಂತರ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕ್ಕೊಳ್ಳಿ, ಹಾಗೆ ತರ್ತರಿಯಾಗಿ ಜಜ್ಕೊಳ್ಳಿ. ಪುಲಾವಲ್ಲಿ ಅಲ್ಲಲ್ಲಿ ಬೆಳ್ಳುಳ್ಳಿ ಬಾಯಿಗೆ ಸಿಕ್ತಿದ್ರು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ರೀತಿ ತರ್ತರಿಯಾಗಿ ಜಜ್ಜಿಬಿಟ್ಟು ತೆಗೆದು ನಾನೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ಅಷ್ಟರಲ್ಲಿ ನಮಗೆ ಟೊಮೊಟೊ ಬೇಯಿಸಿರೋ ನೀರು ತಣ್ಣಗಾಗೋಗಿದೆ. ಈಗ ಕೈಯಲ್ಲೇ ಚೆನ್ನಾಗಿ ಕಿವುಚಬೇಕು, ಅಂದರೆ ಸಿಪ್ಪೆ ಎಲ್ಲ ನಾವು ಆಚೆ ಹಾಕಬೇಕು. ಅದರಿಂದ ಚೆನ್ನಾಗಿ ಕಿವುಚ್ಬಿಟ್ಟು ಟೊಮೊಟೊ ಜ್ಯೂಸ್ ಥರ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನೋಡಿ. ಈ ಥರ ಆದ ನಂತರ ಮೇಲಿರೋಂಥ ಸಿಪ್ಪೆ ಮಾತ್ರ ತೆಗೆದುಬಿಡಿ, ಪೂರ್ತಿ ಬೇಡ, ಒಂದು ಸ್ವಲ್ಪ ಮೇಲಿರೋದು ಮಾತ್ರ ತೆಗೆದುಬಿಡಿ. ಹಾಗೆ ಈ ಟೊಮೊಟೊ ಜ್ಯೂಸ್ ಅಂತೂ 2 ಗ್ಲಾಸ್ ಆಗೋಷ್ಟು ಮಾಡ್ಕೋಬೇಕು. ನಾವು 1 ಗ್ಲಾಸ್ ರೈಸ್ ಹಾಕಿರೋದಕ್ಕೆ 2 ಗ್ಲಾಸ್ ಜ್ಯೂಸ್ ಬೇಕಾಗುತ್ತೆ. ಪಕ್ಕದಲ್ಲಿಟ್ಟು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಒಂದು 5 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿರಿಯಾನಿಗೆ ಹಾಕೋಂಥ ಎಲ್ಲ ಸ್ಪೈಸಸ್ನು ಹಾಕ್ಕೊಳ್ತಿದ್ದೀನಿ. 2 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ರೀತಿ ಟೊಮೊಟೊ ಬಾತ್ ಮಾಡಿದ್ದೀನಿ. ಒಂದ್ಸಲ ಮಾಡಿ ನೋಡಿ. ನಾನು ಯಾವಾಗ ಮಾಡಿದ್ರು ಇದೇ ರೀತಿ ಮಾಡ್ತಾ ಇರ್ತೀನಿ, ನಿಮಗೂ ಇಷ್ಟ ಆಗುತ್ತೆ. ಈಗ ಜಜ್ಜಿಟ್ಟಿರೋ ಅಂಥ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಹಾಕ್ಕೊಂಡು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಬಟಾಣಿ ಇತ್ತು ಅದನ್ನು ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಈ ಬೆಳ್ಳುಳ್ಳಿ ಶುಂಠಿನೂ ಅಷ್ಟೇ ಚೆನ್ನಾಗಿ ಘಮ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಚಕ್ಕೆ ಲವಂಗ ಹಾಕಿರೋದ್ರಿಂದ ಅಂತೂ ಘಮ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಖಾರ ಸೇರಿಸ್ಕೋಬೇಕು. ನಾನು ಅರ್ಧ ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ ಪೌಡರ್ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಅಂದರೆ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೋಬೋದು. 1/4 ಟೀ ಸ್ಪೂನ್ ಅರಿಶಿಣ ಹಾಕ್ಬಿಟ್ಟು ಇದನ್ನು ಅಷ್ಟೇ ನೀಟಾಗಿ ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ನಂತರ ನಾವು ಟೊಮೊಟೊ ಬೇಯಿಸಿರೋ ಅಂಥ ನೀರಿದೆ ಅಲ್ವಾ, ಆ ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ಗ್ಲಾಸಲ್ಲೇ ನಾನು 1 ಗ್ಲಾಸ್ ರೈಸ್ ನೆನೆಸಿಟ್ಟಿರೋದು, ಅದೇ ಗ್ಲಾಸಲ್ಲೇ 2 ಗ್ಲಾಸಷ್ಟು ಟೊಮೊಟೊ ನೀರನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬರಬೇಕು. ಈ ಥರ ಕುದಿಯೋವಾಗ ನೆನೆಸಿಟ್ಟಿರೋ ಅಂಥ ರೈಸನ್ನು ಹಾಕ್ಬಿಟ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಪನ್ ಪ್ಯಾನಲ್ಲಾದರೂ ಬೇಯಿಸ್ಕೋಬೋದು ನೀವು, ಇಲ್ಲ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತೀನಿ ಅಂದರೂ ಬೇಯಿಸ್ಬೋದು. ನಾನಂತೂ 2 ವಿಸಿಲ್ ಕೂಗಿಸ್ಕೊಳ್ತೀನಿ. 2 ವಿಸಿಲ್ ಆದ ನಂತರ ಈಗ ಓಪನ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ಪೈಸಿಯಾಗಿ ಅಷ್ಟೇ ರೈಸ್ ಬಿಡಿ ಬಿಡಿಯಾಗಿ ಮತ್ತು ತಲ ಸಹ ಹಿಡ್ದಿಲ್ಲ. ಗಮನಿಸ್ತಾ ಇದ್ದೀರಾ, ಪೂರ್ತಿ ಸೂಪರಾಗಿ ನಮಗೆ ಪುಲಾವ್ ರೆಡಿಯಾಗಿದೆ. ಈ ಥರ ಪಲಾವ್ ನೀವು ಮಾಡಿಕೊಂಡ್ರೆ ಸೈಡ್ ಡಿಶೇ ಬೇಕಾಗಲ್ಲ, ಅಂದರೆ ಮೊಸರು ಬಜ್ಜಿನೂ ಬೇಡ, ಹಾಗೆ ಬಿಸಿ ಬಿಸಿಯಾಗಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬೇಕು ಅಂದರೆ ಸ್ವಲ್ಪ ಮೊಸರು ಬಜ್ಜಿ ಮಾಡೋಂಗಿದ್ರು ಮಾಡ್ಕೋಬೋದು. ಇಷ್ಟ ಆಯಿತಾ? ಹಾಗಿದ್ರೆ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you.